ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ವೀಲಿಂಗ್ ಪುಂಡರ ಹಾವಳಿ. ಪೊಲೀಸರ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಈ ಪುಂಡರು. ಏರ್ಪೋರ್ಟ್ ರಸ್ತೆಯ ಬಾಗ್ಲೂರು ಕ್ರಾಸ್ ಬಳಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ನಿನ್ನೆ ರಾತ್ರಿ KA06Q2220 ನಂಬರ್ನ ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದಾರೆ. ಇವ್ರು ಮಾಡೋ ವೀಲಿಂಗ್ನಿಂದಾಗಿ ಅಕ್ಕಪಕ್ಕದ ವಾಹನಗಳಿಗೂ ಕೂಡ ತೊಂದರೆ ಆಗುತ್ತೆ. ಅದು ಗೊತ್ತಿದ್ರೂ ಕೂಡ ಈ ರೀತಿಯಾದಂತಹ ಹುಚ್ಚಾಟವನ್ನ ಮೆರೀತಾರೆ. ಪದೇ ಪದೇ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಪ್ರತಿ ಬಾರಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ ಇರ್ತಾರೆ. ಕಾನೂನು ಉಲ್ಲಂಘನೆ ಆಗ್ತಾ ಇದೆ, ಈ ರೀತಿಯಾಗಿ ವೀಲಿಂಗ್ ಮಾಡಬಾರ್ದು ಅಂತ ಎಷ್ಟೇ ಹೇಳಿದ್ರು ಕೂಡ ಪುಂಡರು ವೀಲಿಂಗ್ ಹುಚ್ಚಾಟದ ವಿಡಿಯೋವನ್ನ ಮಾಡಿ ಫುಲ್ ವೈರಲ್ ಮಾಡ್ತಾನೆ ಇದ್ದಾರೆ. ಈ ರೀತಿಯಾಗಿ ಜನ ದಟ್ಟಣೆ ಇರುತ್ತೆ, ವಾಹನ ದಟ್ಟಣೆ ಇರುತ್ತೆ, ಇಂತಹ ರಸ್ತೆಗಳಲ್ಲಿ ಬರ್ತಾರೆ, ತಮಗೆ ಬೇಕಾದಂಗೆ ವೀಲಿಂಗ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರುವಂತಹ ವಾಹನ ಸವಾರರಿಗೂ ಕೂಡ ತೊಂದರೆ ಉಂಟು ಮಾಡ್ತಾರೆ. ನೋಡಿ, ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಜನರು ಓಡಾಡುವಂತಹ ರಸ್ತೆನೆ, ವೆಹಿಕಲ್ಗಳು ಇರುವಂತಹ ರಸ್ತೆನೆ ವೀಲಿಂಗ್ ಮಾಡೋದೇ ದೊಡ್ಡ ಅಪರಾಧ. ಅಂಥದ್ರಲ್ಲಿ ಈ ರೀತಿ ಜನ ವಾಹನ ದಟ್ಟಣೆ ಇರುವಂತಹ ರಸ್ತೆಯಲ್ಲೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ತಮ್ಮ ಹುಚ್ಚಾಟವನ್ನ ಮೆರೀತಾರೆ. ಈ ರೀತಿ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇರೋದನ್ನ ನೀವು ನೋಡ್ತಾನೆ ಇದ್ದೀರಾ. ಅವರಿಗೂ ಅಪಾಯ, ಜೊತೆಲಿ ಸಂಚಾರ ಮಾಡ್ತಾ ಇರುವಂತ ಬೇರೆ ವಾಹನ ಸವಾರರಿಗೂ ಕೂಡ ಅಪಾಯ. ಹಾಗಿದ್ರು ಕೂಡ ಇದೆಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ಇರೋರೇನು ಯಾರು ಹೀಗೆ ಮಾಡಲ್ಲ. ಗೊತ್ತಿದ್ದೇ ಈ ರೀತಿಯಾಗಿ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈ ವ್ಯಾಪ್ತಿ ಯಾವ ವ್ಯಾಪ್ತಿಗೆ ಬರುತ್ತೆ, ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅದನ್ನು ನೋಡಿಕೊಂಡು ಗಮನ ಹರಿಸ್ಕೊಂಡು ಆ್ಯಕ್ಷನನ್ನು ತೆಗೆದುಕೊಳ್ಬೇಕಿದೆ. ಇಂತಹ ಅನೇಕ ವಿಡಿಯೋಗಳನ್ನು ಅನೇಕರು ಸಾರ್ವಜನಿಕರು ಏನಿದ್ದಾರೆ ವಿಡಿಯೋ ಮಾಡಿ ಪೊಲೀಸ್ಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ. ಅದ್ರ ಮೂಲಕ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ. ಈ ರೀತಿ ವೀಲಿಂಗ್ ಕೇಸ್ಗಳು, ರೋಡ್ ರೇಜ್ ಕೇಸ್ಗಳು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಾಂದರೆ ಇವರು ಅಕ್ಕಪಕ್ಕ ಓಡಾಡ್ತಾ ಇರುವಂಥ ವಾಹನ ಸವಾರರಿಗೂ ಕೂಡ ಸಂಕಷ್ಟ ತಂದಿರ್ತಾರೆ. ಇವರು ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇರೋದು ಇಂಥವರಿಂದ.